ಬಂಧುಗಳೇ ನಮಸ್ಕಾರ. ಈ ದಿನ ಸಾಮಾಜಿಕ ಜಾಲತಾಣದ ಮೂಲಕ ಲೈವ್ ಬಂದಿರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಏನು ಚನ್ನರಾಯಪಟ್ಟಣ ಟೌನ್ದು ಏನು ಈ ಗೂರ್ನಳ್ಳಿ ವ್ಯಾಪ್ತಿ ಸೈಡ್ ಈ ಕಡೆ ಬರುತ್ತೋ, ಈ ವ್ಯಾಪ್ತಿ ಸೈಡಲ್ಲಿ ಬರ್ತಕ್ಕಂಥ ಯೂಸುಡಿ ನೀರು, ಗಲೀಜ್ ನೀರು, ಚರಂಡಿ ನೀರು, ಈ ನೀರೆಲ್ಲಾನು ಪವಿತ್ರವಾಗಿರ್ತಕ್ಕಂಥ ಚನ್ನರಾಯಪಟ್ಟಣ ಕೆರೆಗೆ ಬಂದು ಸೇರೋ ಹಾಗೆ ಮಾಡಿದ್ದಾರೆ ಪುಣ್ಯಾತ್ಮರು. ಈ ಏನು ಈ ಕಲ್ಮಶ ನೀರು ಕೆರೆಗೆ ಸೇರ್ತಾ ಇತ್ತು, ಪವಿತ್ರವಾಗಿರ್ತಕ್ಕಂಥ ನೀರು ಸಹ ಇವತ್ತ ಕಲ್ಮಶ ಆಯ್ತಾ ಇದೆ. ಇದನ್ನ ಯಾರೂ ಕೂಡ ಇತ್ತಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ. ಸ್ಥಳೀಯ ಶಾಸಕರಿರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಪುರಸಭೆ ಅಧಿಕಾರಿಗಳಿರ್ಬೋದು, ಯಾರೂ ಕೂಡ ಈ ಗಲೀಜ್ ನೀರನ್ನ ಕೆರೆವಳಿಕೆ ಹೋಗೋದನ್ನ ತಪ್ಪಿಸ್ತಾ ಇಲ್ಲ. ಈ ಗಲೀಜ್ ನೀರನ್ನ ಯೂಸುಡಿಗೆ ಹೋಗಿ ಯೂಸುಡಿಯಿಂದ ಫಿಲ್ಟರ್ ಆಗಿ ಹೋಗ್ಬಂಗ್ ಮಾಡಬೇಕೇ ಹೊರತು ಸರ್ಕಾರದ ಆದೇಶದ ಪ್ರಕಾರ ಅದನ್ನ ಮಾಡ್ತಾ ಇಲ್ಲ. ಆದ್ರಿಂದವ ದಯಮಾಡಿ ಏನು ಈ ಪುರಸಭೆ ಅಧಿಕಾರಿಗಳಿರ್ಬೋದು, ಪುರಸಭೆ ಮೇಲಧಿಕಾರಿ ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಕ್ಷಣ ಈ ಸ್ಥಳಕ್ಕೆ ಬಂದು ಈ ಸ್ಥಳ ವೀಕ್ಷಣೆ ಮಾಡಿ, ಏನು ಕಲ್ಮಶ ನೀರು, ಯೂಸುಡಿ ನೀರು, ಚರಂಡಿ ನೀರು ಎಲ್ಲ ಕೆರೆ ಸೇರ್ತಾ ಇತ್ನೋ ಇದನ್ನ ತಕ್ಷಣ ನಿಲ್ಲಿಸಿ ಯೂಸುಡಿಗೆ ಹೋಗಂಗೆ ಮಾಡಬೇಕು. ಕೆರೆಗೆ ಬರೋದನ್ನ ತಪ್ಪಿಸ್ಬೇಕು. ಸಾರ್ವಜನಿಕರಿಗೆ, ಜಾನುವಾರುಗಳಿಗೆ ಅನಾಹುತ ಆಗೋದನ್ನ ತಪ್ಪಿಸ್ಬೇಕು ಅಂತ ಈ ಸಾಮಾಜಿಕ ಜಾಲತಾಣದ ಮೂಲಕ ಅಧಿಕಾರಿಗಳಿಗೆ ಆಗ್ರಹ ಮಾಡ್ತಾ ಇದೀವಿ ಬಂಧುಗಳೇ. ದಯಮಾಡಿ ಈ ಕೆರೆನ ಒಂದ್ಸಲ ವೀಕ್ಷಣೆ ಮಾಡಿ ತೋರಿಸ್ತೀವಿ, ಬಂದು ನೋಡಿ ಒಂದ್ಸಲ.